ಗುರುವಚನ ಕೇಳಿ ಕೇಳಿ ಶಿವವಚನ ಕೇಳಿ ಕೇಳಿ ಗುರುವಚನ ಪುರಾತರ ವಚನಾನುಭವ ಕೇಳಿ ಬದುಕಿದೆಯ ಕೇಳಿದ ಸದ್ಭಕ್ತರೆಲ್ಲರೂ ಕೃತಾರ್ಥರು ತನು ಕರಗಿ ಮನ ಕೊರಗಿ ಭಾವ ಬೆಚ್ಚರು ತನು ಕರಗಿ ಮನ ಕೊರಗಿ ಭಾವ ಬೆಚ್ಚರು ಅಹಂಕಾರ ಬಳಿದು ಶರಣರ ಅನುಭಾವ ಕೇಳಿದರೆ ಅಹಂಕಾರ ಬಳಿದು ಶರಣರ ಅನುಭಾವ ಕೇಳಿದರೆ ಅದೇ ಮುಕ್ತಿ ನೋಡಿಲೆ ಅದೇ ಮುಕ್ತಿ ನೋಡಿಲೆ ಅದೇ ಮುಕ್ತಿ ನೋಡಿಲೆ ಅದೇ ಮುಕ್ತಿ ನೋಡಿಲೆ ಇಂತಲ್ಲದೆ ಮನೋರಾಪುರಾಣಿ ತನ್ಮುಕ್ತಿ ಕೇಳಿದರೆ ಇಂತಲ್ಲದೆ ಮನೋರಾಪುರಾಣಿ ತನ್ಮುಕ್ತಿ ಕೇಳಿದರೆ ಉಪದೇಶವಿತ್ತು ಸರುದಯ್ಯ ಏತರವನುದಯ್ಯ ಉಪದೇಶವಿತ್ತು ಸರುದಯ್ಯ ಏತರವನುದಯ್ಯ ಮಹಾಲಿಂಗ ಕಲ್ಲೇಶ್ವರ ಮಹಾಲಿಂಗ ಕಲ್ಲೇಶ್ವರ ಗುರುವಚನ ಪರಾಮುಖನೇ ಗುರುವಚನ ಪರಾಮುಖನೇ ಎಂದೆಂದು ಭವಲಿಂಗರು ನೋಡ 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 ಎಂದೆಂದು ಭವಲಿಂಗರು ನೋಡ. ಓದಿನ ಹಿರಿಯರು, ವೇದದ ಹಿರಿಯರು, ಶಾಸ್ತ್ರದ ಹಿರಿಯರು, ಪುರಾಣದ ಹಿರಿಯರು, ವೇಷದ ಹಿರಿಯರು, ಭಾಷೆಯ ಹಿರಿಯರು ಇವರೆಲ್ಲರೂ ತಮ್ಮ ತಮ್ಮನೇ ಮೆರೆದರಲ್ಲದೆ ನಿಮ್ಮ ಮೆರೆದುದು ಇಲ್ಲ. ತಮ್ಮ ಮರೆದು ನಿಮ್ಮ ಮೆರೆದಡೆ ಕೂಡಿಕೊಂಡಿಪ್ಪ ನಮ್ಮ ಕೂಡಲ ಸಂಗಮ ದೇವ. ನಮ್ಮಲ್ಲಿ ಹಿರಿಯರಿಗೆ ಗೌರವ ಕೊಡುವಂಥ ಪದ್ಧತಿ ಇದೆ. ಅದಕ್ಕೆ ಕಾರಣ ಅವರು ಎಲ್ಲ ಬಲ್ಲಂಥವರು, ಮಾರ್ಗದರ್ಶನ ಮಾಡೋಂಥವ್ರು, ಅವರ ಜೀವನಾನುಭವ ನಮಗಿಂತ ಹೆಚ್ಚಾಗಿರುತ್ತೆ ಅನ್ನುವಂಥ ನಂಬಿಕೆ. ಹಿರಿಯತನ ಕೇವಲ ವಯಸ್ಸಿನಿಂದ ಬರೋದಿಲ್ಲ. ಹಾಗಾಗಿ ಹಿರಿಯರಾದಡೇನು ಕಿರಿಯರಾದಡೇನು ಅರಿವಿಂಗೆ ಹಿರಿದು ಕಿರಿದುಂಟೆ ಅಂತ ಚನ್ನಬಸವಣ್ಣವರು ಪ್ರಶ್ನೆ ಹಾಕ್ತಾರೆ. ಅರಿವು ಅನುಭವದಿಂದ ಹಿರಿಯತನ ಬರುತ್ತೆ. ಬಸವಣ್ಣವರ ಈ ವಚನದಲ್ಲಿ ಓದಿನ ಹಿರಿಯರು, ವೇದದ ಹಿರಿಯರು, ಶಾಸ್ತ್ರದ ಹಿರಿಯರು, ಪುರಾಣದ ಹಿರಿಯರು, ವೇಷದ ಹಿರಿಯರು, ಭಾಷೆಯ ಹಿರಿಯರು ಅಂತ ಹೇಳಿ 6 ವಿಭಾಗವನ್ನು ಮಾಡಿದ್ದಾರೆ. ಇವರು ಯಾವಾಗ ಹಿರಿಯರಾಗ್ತಾರೆ ಅನ್ನೋ ಗುಟ್ಟನ್ನು ಬಿಚ್ಚಿಟ್ಟಿದ್ದಾರೆ. ಅವರು ತಮ್ಮ ಜ್ಞಾನ, ಅಧಿಕಾರ, ಬಾಹ್ಯ ಆಡಂಬರಗಳ ಅಹಂಕಾರವನ್ನು ಬದಿಗಿಟ್ಟು ಆಂತರಿಕ ಶರಣಾಗತಿ ಮತ್ತು ಸರಳತೆಗೆ ಒತ್ತು ಕೊಟ್ಟಾಗ ಹಿರಿಯರಾಗುವಂಥ ಅರ್ಹತೆಯನ್ನು ಪಡಿತಾರೆ ಅಂತ ಹೇಳಿ ಸ್ಪಷ್ಟಪಡಿಸಿದ್ದಾರೆ. ಹಿರಿಯತನದ ಮಹತ್ವವನ್ನು ಸಾರುವಂಥ ಅದ್ಭುತ ಕಾವ್ಯ ಈ ವಚನ. ಅಂದಿನ ವಚನ ಚಳುವಳಿಯ ಸಂದರ್ಭ ಮತ್ತೆ ಇಂದಿನ ಆಧುನಿಕ ಸಮಾಜದ ವಾಸ್ತವಕ್ಕೆ ಈ ವಚನ ಕನ್ನಡಿಯನ್ನು ಹಿಡಿಯುತ್ತೆ. 12ನೇ ಶತಮಾನದಲ್ಲಿ ಹುಟ್ಟು, ಜಾತಿ ಮಾತ್ರ ಅಲ್ಲದೆ ಜ್ಞಾನ ಮತ್ತು ಅಧಿಕಾರ ಕೂಡ ತಾರತಮ್ಯಕ್ಕೆ ಕಾರಣ ಆಗಿತ್ತು.
ವೇದ ಶಾಸ್ತ್ರ ಪುರಾಣಗಳನ್ನು ಓದಿದಂಥವರು ತಾವೇ ಶ್ರೇಷ್ಠರು ಅಂತ ಭಾವಿಸಿದ್ರು. ಓದು, ವೇದ, ಶಾಸ್ತ್ರ, ಪುರಾಣ ಇವುಗಳ ಜ್ಞಾನದ ಪ್ರದರ್ಶನದಲ್ಲೇ ಅವರು ಮುಳುಗಿದ್ರು. ಅವರು ದೇವರನ್ನ ಕಾಣೋದಕ್ಕಿಂತ ಹೆಚ್ಚಾಗಿ ಸಮಾಜದಲ್ಲಿ ತಮ್ಮ ಸ್ಥಾನಮಾನವನ್ನು ಮೆರೆಸಿಕೊಳ್ಳಲಿಕ್ಕೆ ಆ ಎಲ್ಲ ಜ್ಞಾನವನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದ್ರು. ಅಷ್ಟೇ ಅಲ್ಲ, ಒಬ್ಬೊಬ್ಬರು ಒಂದೊಂದು ರೀತಿಯ ವೇಷಭೂಷಣ ತೊಟ್ಟು ಸಂಸ್ಕೃತದಂಥ ಕಠಿಣ ಭಾಷೆಯನ್ನು ಬಳಸಿ ಜನಸಾಮಾನ್ಯರಿಗಿಂತ ತಾವು ಭಿನ್ನ ಮತ್ತು ಶ್ರೇಷ್ಠ ಅಂತ ತೋರಿಸಿಕೊಳ್ಳುವಂಥ ವಿಚಿತ್ರ ಪ್ರವೃತ್ತಿಯನ್ನು ಮೈಗೂಡಿಸಿಕೊಂಡಿದ್ದರು. ಬಸವಣ್ಣವರು ಇಂಥ ಬಾಹ್ಯ ಆಡಂಬರಿಗಳನ್ನು ಈ ವಚನದ ಮೂಲಕ ಖಂಡಿಸಿದ್ದಾರೆ. ದೇವರು ಯಾವುದೇ ಪಾಂಡಿತ್ಯಕ್ಕೆ, ವೇಷಕ್ಕೆ ಒಲಿಯೋದಿಲ್ಲ. ಬದಲಿಗೆ ತನ್ನನ್ನು ತಾನು ಮರೆತು, ಅಂದರೆ ಅಹಂಕಾರ ಇಲ್ಲದೆ ಸದ್ವಿನಯವೇ ಸದಾಶಿವನನ್ನು ಒಲಿಸುವ ದಾರಿ ಅಂತ ಅರಿತು ಸಮಾಜಕ್ಕೆ ಮತ್ತು ಶಿವನಿಗೆ ಶರಣ ಆಗುವಂಥ ಸದ್ಭಕ್ತನಿಗೆ ದೇವರು ಒಲಿತಾನೆ ಅನ್ನುವಂಥ ಸತ್ಯವನ್ನು ಸ್ಪಷ್ಟಪಡಿಸಿದ್ದಾರೆ. ಬಸವಣ್ಣವರು ಅಂದು ಹೇಳಿದ ಮಾತುಗಳು ಇಂದಿಗೂ ಕೂಡ ಪ್ರಸ್ತುತವಾಗಿದ್ದಾವೆ. ಇವತ್ತು ಕೂಡ ಓದು, ವೇದ, ಶಾಸ್ತ್ರ, ಪುರಾಣಗಳ ಪ್ರವೀಣರು ತಾವು ಅಂತ ಹೇಳಿ ಮೆರಿತಾ ಇರುವಂಥವ್ರು ಮತ್ತು ಅದಕ್ಕೆ ಅನುಗುಣವಾಗಿ ವೇಷ ಭಾಷೆ ಬಳಸಿ ತಮ್ಮ ಅಹಂಕಾರದಲ್ಲಿ ತೇಲಾಡುವ ಪ್ರವೃತ್ತಿಯುಳ್ಳವರು ಜೀವಂತ ಆಗಿದ್ದಾರೆ. ಇಂದು ಶಾಲಾ, ಕಾಲೇಜು, ವಿಶ್ವವಿದ್ಯಾಲಯಗಳಲ್ಲಿ ಓದಿ ಉನ್ನತ ಪದವಿ ಪಡೆದಂಥ ಪ್ರವೀಣರಿಗೆ ಕೊರತೆ ಇಲ್ಲ. ಅವರು BA, BSc, MA, MSc, ವೈದ್ಯ, ಎಂಜಿನಿಯರಿಂಗು, ಕೃಷಿ, PhD, IAS, IPS ಹೀಗೆ ಏನೇನೋ ಪದವಿ ಪಡೆದು ಉನ್ನತ ಸ್ಥಾನಮಾನವನ್ನು ಗಳಿಸಿರಬಹುದು. ಈ ಪದವಿಗಳ ಮೂಲಕ ಅವರು ತಮ್ಮ ಜ್ಞಾನವನ್ನು ಸಮಾಜದ ಸರ್ವತೋಮುಖ ಅಭಿವೃದ್ಧಿಗೆ ತನು ಮನ ಧನದಿಂದ ಬಳಕೆ ಮಾಡ್ಕೊಳ್ತಾ ಇದ್ದಾರೆಯೇ ಅನ್ನುವಂಥದ್ದು ಪ್ರಶ್ನೆ. ಬದಲಾಗಿ ತಾವು ಅಂಥ ಪದವಿ ಪಡೆದಿದ್ದೇವೆ ಅಂತ ಹೇಳಿ ಇತರರನ್ನ ಕೀಳಾಗಿ ನೋಡಲಿಕ್ಕೆ ಅಥವಾ ತಮ್ಮ ಅಹಂಕಾರ ಮೆರಿಲಿಕ್ಕೆ ಈ ವಿದ್ಯೆಯನ್ನು ದುರ್ಬಳಕೆ ಮಾಡಿಕೊಂಡ್ರೆ ಅವರ ಓದಿಗೆ ಕವಡೆ ಕಿಮ್ಮತ್ತು ಬರೋದಿಲ್ಲ. ಅದಕ್ಕಾಗಿಯೇ ಓದು ಒಕ್ಕಾಲು, ಬುದ್ಧಿ ಮುಕ್ಕಾಲು ಅನ್ನೋದು. ಇವತ್ತಂತೂ ಓದಿನ ಗರ್ವ ಅತಿಯಾಗಿದೆ. ಅದು ಅವರ ಅಹಂಕಾರ ಪ್ರವೃತ್ತಿಗೆ ಸಾಕ್ಷಿಯನ್ನು ನುಡಿಯುತ್ತೆ. ಆ ಓದಿನ ಗರ್ವವೇ ಅವರಲ್ಲಿ ಕೆಲವರನ್ನ ವೇದ, ಶಾಸ್ತ್ರ, ಪುರಾಣದ ಹಿರಿಯರನ್ನಾಗಿ ಮಾಡುತ್ತೆ. ಅದಕ್ಕೆ ಅನುಗುಣವಾಗಿ ಅವರು ವೇಷವನ್ನು ಧರಿಸ್ತಾರೆ, ಜನರಿಗೆ ಅರ್ಥವಾಗದ ಭಾಷೆಯನ್ನು ಬಳಸ್ತಾರೆ. ಇಂಥವರು ಸಮಾಜದ ಕಣ್ಣಿನಲ್ಲಿ ಹಿರಿಯರಾಗಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಇವತ್ತಿನ ಸಾಮಾಜಿಕ ಜಾಲತಾಣಗಳನ್ನು ಸಹ ಇಂಥವ್ರು ದುರ್ಬಳಕೆ ಮಾಡ್ಕೊಳ್ತಾ ಇರೋದನ್ನು ಕಾಣ್ತಾನೆ ಇದ್ದೇವೆ. ಅಲ್ಲಿ ವೇಷ ಮತ್ತು ಪ್ರದರ್ಶನ ಹೆಚ್ಚಾಗ್ತಾ ಇದೆ. ರೀಲ್ಸು, ಫೋಟೋಗಳ ಮೂಲಕ ತಮ್ಮ ಐಷಾರಾಮಿ ಜೀವನವನ್ನು ಪ್ರದರ್ಶಿಸಿ ತಾವೇ ಶ್ರೇಷ್ಠರು ಅಂತ ಮೆರೆಯುವಂಥವ್ರ ಸಂಖ್ಯೆ ಬಹಳ ದೊಡ್ಡದಿದೆ. ರಾಜಕೀಯ, ಧಾರ್ಮಿಕ ಹೀಗೆ ಯಾವುದೇ ಕ್ಷೇತ್ರ ತೆಗೆದುಕೊಂಡ್ರೂ ಅವರು ತಮ್ಮ ಉಪನ್ಯಾಸ, ಪ್ರವಚನಗಳಲ್ಲಿ ಸತ್ಯಕ್ಕಿಂತ ಹೆಚ್ಚಾಗಿ ತಮ್ಮ ಬಾಹ್ಯ ವೇಷ ಮತ್ತು ವಾಕ್ಚಾತುರ್ಯ ಬಳಸಿ ಜನರನ್ನ ಮರುಳು ಮಾಡುವಂಥ ಹಿರಿಯರೇ ಹೆಚ್ಚಾಗಿರುವಂಥದ್ದು ಕಂಡುಬರುತ್ತೆ. ಇವರೆಲ್ಲರೂ ನಾನು ಅನ್ನುವಂಥ ಅಹಂಭಾವದಿಂದ ಮೆರೀತಾರೆ ಹೊರತು ಆತ್ಮಾವಲೋಕನದ ಮೂಲಕ ಸತ್ಯದ ಸಾಕ್ಷಾತ್ಕಾರ ಮಾಡಿಕೊಳ್ಳುವತ್ತ ಗಮನ ಹರಿಸ್ತಾ ಇಲ್ಲ. ಹೀಗೆ ತಮ್ಮನ್ನೇ ವೈಭವೀಕರಿಸಿಕೊಳ್ಳುವಂಥ ಇವರು ಬಸವಣ್ಣನವರಂತೆ ಬಾಗಿದ ತಲೆ, ಮುಗಿದ ಕೈಯವರಾಗಿ ಎಲ್ಲರನ್ನೂ ಸಮಾನವಾಗಿ ಕಂಡು ಸರಳ ಮತ್ತು ಸಾತ್ವಿಕ ಜೀವನ ನಡೆಸಿದರೆ ಅಂಥವರ ಅಂತರಂಗದಲ್ಲಿ ಶಿವ ನೆಲೆಸ್ತಾನೆ ಅನ್ನುವಂಥ ಅರಿವನ್ನು ಈ ವಚನದ ಮೂಲಕ ಬಸವಣ್ಣವರು ಮೂಡಿಸಿದ್ದಾರೆ. ಅಂದಿನ ಧಾರ್ಮಿಕ ಶೋಷಣೆಯ ವಿರುದ್ಧ ಹುಟ್ಟಿದಂಥ ಈ ವಚನ
ಇವತ್ತು ಮಾನವನ ಆಂತರಿಕ ಸುಧಾರಣೆಗೆ ದಾರಿದೀಪವಾಗಿದೆ. ತಮ್ಮ ಮರೆದು ನಿಮ್ಮ ಮೆರೆದಡೆ ಅನ್ನುವಂಥದ್ದು ವಚನದಲ್ಲಿ ಗಮನಾರ್ಹ ಸಂಗತಿಯಾಗಿದೆ. ಸ್ವಾರ್ಥ ಮತ್ತು ಅಹಂಕಾರವನ್ನು ಬಿಟ್ಟು ಸಮಾಜದ ಒಳಿತು ಬಯಸ್ತಾ ಸತ್ಯವನ್ನು ಎತ್ತಿ ಹಿಡಿದಾಗ ಮಾತ್ರ ಜೀವನ ಸಾರ್ಥಕವಾಗುತ್ತೆ. ಅದು ಅಂತರಂಗ ಮತ್ತು ಬಹಿರಂಗ ಶುದ್ಧಿಗೂ ಕಾರಣವಾಗಿ ಶಿವನೊಲಿಮೆ ಪಡೆಯುವಂಥ ಸಾಧನವಾಗುತ್ತೆ. ಓದಿನ ಹಿರಿಯರು ವೇದದ ಹಿರಿಯರು ಶಾಸ್ತ್ರದ ಹಿರಿಯರು ಓದಿನ ಹಿರಿಯರು ವೇದದ ಹಿರಿಯರು ಓದಿನ ಹಿರಿಯರು ವೇದದ ಹಿರಿಯರು ಶಾಸ್ತ್ರದ ಹಿರಿಯರು ವೇಷದ ಹಿರಿಯರು ಭಾಷೆಯ ಹಿರಿಯರು ಶಾಸ್ತ್ರದ ಹಿರಿಯರು ಓದಿನ ಹಿರಿಯರು ವೇದದ ಹಿರಿಯರು ಭಾಷೆಯ ಹಿರಿಯರು ವೇದದ ಹಿರಿಯರು ಇವರೆಲ್ಲರೂ ತಮ್ಮ ತಮ್ಮನೇ ಬೇರೆದಾರಲ್ಲದೆ ಇವರೆಲ್ಲರೂ ತಮ್ಮ ತಮ್ಮನೇ ಬೇರೆದಾರಲ್ಲದೆ ನಿಮ್ಮ ಬೆರೆಗುದಿಲ್ಲ ನಿಮ್ಮ ಬೆರೆಗುದಿಲ್ಲ ತಮ್ಮ ಮರೆದು ನಿಮ್ಮ ಮೆರೆದಡೆ ತಮ್ಮ ಮರೆದು ನಿಮ್ಮ ಮೆರೆದಡೆ ಕೂಡಿಕೊಂಡಿಪ್ಪ ಕೂಡಲ ಸಂಗಮ ದೇವ ಕೂಡಿಕೊಂಡಿಪ್ಪ ನಮ್ಮ ಕೂಡಲ ಸಂಗಮ ದೇವ ಓದಿನ ಹಿರಿಯರು ವೇದದ ಹಿರಿಯರು ಭಾಷೆಯ ಹಿರಿಯರು ಶಾಸ್ತ್ರದ ಹಿರಿಯರು ಇವರೆಲ್ಲರೂ ತಮ್ಮ ತಮ್ಮನೇ ಮೇರೆದಾರಲ್ಲದೆ ಇವರೆಲ್ಲರೂ ತಮ್ಮ ತಮ್ಮನೇ ಮೇರೆದಾರಲ್ಲದೆ ನಿಮ್ಮ ಮೆರೆದುದಿಲ್ಲ ನಿಮ್ಮ ಮೆರೆದುದಿಲ್ಲ ತಮ್ಮ ಮರೆದು ನಿಮ್ಮ ಮರೆದಡೆ ತಮ್ಮ ಮರೆದು ನಿಮ್ಮ ಮೆರೆದಡೆ ಕೂಡಿಕೊಂಡಿಪ್ಪ ನಮ್ಮ ಕೂಡಲ ಸಂಗಮ ದೇವ ಕೂಡಿಕೊಂಡಿಪ್ಪ ನಮ್ಮ ಕೂಡಲ ಸಂಗಮ ದೇವ ಕೂಡಿಕೊಂಡಿಪ್ಪ ನಮ್ಮ ಕೂಡಲ ಸಂಗಮ ದೇವ ಕೇಳ ಬನ್ನಿ ವಚನ ಸಂದೇಶ ಕೇಳ ಬನ್ನಿ ವಚನ ಸಂದೇಶ
ಬಸವಾದಿ ಶರಣರ ಜೀವನ ಸಂದೇಶ, ಬಸವಾದಿ ಶರಣರ ಜೀವನ ಸಂದೇಶ, ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ, ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ. ಅನುಭಾವಿಗಳ ಅನುಭಾವದ ಸಂದೇಶ, ಅನುಭಾವಿಗಳ ಅನುಭಾವದ ಸಂದೇಶ, ಅನುಭಾವಿಗಳ ಅನುಭಾವದ ಸಂದೇಶ, ಅನುಭಾವಿಗಳ ಅನುಭಾವದ ಸಂದೇಶ.